ಯೂಶಲಿ ಕಾಮನ್ ಆಗಿ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು. ಸೊ ಆ ಥರದ್ರಲ್ಲಿ ಕತ್ತಿನ ಹತ್ರ ಸ್ವಲ್ಪ ಗುಳ್ಳೆಗಳ ತರ ಕಾಣಿಸುತ್ತೆ. ಸೊ ಕೆಲವೊಮ್ಮೆ ಅದು ಚರ್ಮದ ಕಲರೇ ಇರುತ್ತೆ, ಕೆಲವೊಮ್ಮೆ ಅದು ಸ್ವಲ್ಪ ಬ್ರೌನಿಶ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಗುಳ್ಳೆಗಳಾಗಿ ಕಾಣಿಸ್ತಾ ಬರುತ್ತೆ. ಸೊ ಅದು ಒಂಥರ ಉಬ್ಬಿರುತ್ತೆ ಮತ್ತೆ ಚರ್ಮಕ್ಕೆ ಒಂದು ತಿನ್ ಸ್ಟೆಮ್ ತರ, ಒಂದು ತಿನ್ ಇದ್ರ ತರ ಅದು ಅಟ್ಯಾಚ್ ಆಗಿರುತ್ತೆ. ಸೊ ಇದು ಸ್ಕಿನ್ ಟ್ಯಾಕ್ಸ್. ಕಾಮನ್ ಆಗಿ ಆಗುವಂಥದ್ದು ಇದು ನೆಕ್, ಅಂಡರ್ ಆರ್ಮ್ಸ್ ಮತ್ತೆ ಥೈ ಫೋಲ್ಡ್ಸ್, ಗ್ರಾಯಿನ್ ಅಥವಾ ತೊಡೆ ಸಂಧಿ ಆ ಜಾಗದಲ್ಲಿ ಕಾಮನ್ ಆಗಿ ಕಾಣಿಸ್ತಾ ಬರುತ್ತೆ. ಸೊ ತುಂಬಾ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮುಖದಲ್ಲೂ ಕಾಣಿಸ್ತಾ ಬರುತ್ತೆ, ಎಸ್ಪೆಷಲಿ ಕಣ್ಣಿನ ಸುತ್ತ ಎಲ್ಲ ಕಾಣಿಸ್ತಾ ಬರುತ್ತೆ. ಸೊ ಇದೆಲ್ಲ ಒಂಥರ ಬಿನೈನ್ ಔಟ್ ಗ್ರೋತ್ಸ್, ಅಂದ್ರೆ ಚರ್ಮದಲ್ಲೇ ಇರುವಂತಹ ಕೆಲವೊಂದು ಸೆಲ್ಸ್, ಕೆಲವೊಂದು ಜೀವಕೋಶಗಳು ಸೊ ಓವರ್ ಗ್ರೋತ್ ಆಗಿರುತ್ತೆ, ಸ್ವಲ್ಪ ಓವರ್ ಬೆಳವಣಿಗೆ ಆಗಿ ಆ ರೀತಿಯಾಗಿ ಕಾಣಿಸ್ತಾ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇದು ತುಂಬಾ ಏನು ಸಿಂಪ್ಟಮ್ಸ್ ಆಗ್ಲಿ ಇದಾಗ್ಲಿ ಏನು ಇರೋದಿಲ್ಲ. ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ, ದೊಡ್ಡದಾಗ್ತಾ ಬರುತ್ತೆ, ಗ್ರಾಜುಯಲ್ ಆಗಿ ನಿಧಾನಕ್ಕೆ ಅದು ದೊಡ್ಡದಾಗ್ತಾ ಬರುತ್ತೆ. ಯೂಶಲಿ 1 to 5 millimeter ಸೈಜ್ ಅಲ್ಲಿ ಅದು ಕಾಣಿಸ್ತಾ ಬರುತ್ತೆ. ಸೊ ಮೋಸ್ಟ್ ಆಫನ್ ಕಾಮನ್ ಆಗಿ ಸ್ಕಿನ್ ಟ್ಯಾಕ್ಸ್ ಸಿಂಪ್ಟಮೆಟಿಕ್ ಅಂತ ಹೇಳ್ತೀವಿ. ಏನು ಸಿಂಪ್ಟಮ್ ಇರಲ್ಲ, ಇನ್ನು ನಾವೇ ಇರಲ್ಲ, ನೋವಿರಲ್ಲ, ಬೇರೆ ಏನು ತೊಂದರೆ ಆಗೋದಿಲ್ಲ ಅದು ಅದರಿಂದ ಏನು. ಬಟ್ ಕಾಸ್ಮೆಟಿಕ್ ಕನ್ಸರ್ನ್ ಇರುತ್ತೆ, ಅಂದ್ರೆ ನೋಡಿದಾಗ ಸೊ ಕ್ಲಿಯರ್ ಆಗಿರುವಂತ ಫೇಸ್ ಅಲ್ಲಿ ಆ ಜಾಗದಲ್ಲಿ ಎಲ್ಲೋ ಒಂದು ಕಪ್ಪು ಗುಳ್ಳೆಗಳಾಗಿರ್ಬೋದು, ಈ ತರ ಒಂದು ಕಪ್ಪದಾಗಿ ಒಂದು ಗುಳ್ಳೆಗಳ ರೂಪದಲ್ಲಿ ಕಾಣಿಸ್ತಾ ಬರುತ್ತೆ. ಮೋಸ್ಟ್ ಆಫನ್ ಇಟ್ ಇಸ್ ಕಾಸ್ಮೆಟಿಕ್ ಕನ್ಸರ್ನ್ ಓನ್ಲಿ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸೊ ಅದು ಕತ್ತತ್ರ ಇದ್ದಾಗ, ದೊಡ್ಡದಾದಾಗ ನಾವು ಹಾಕಿರುವಂತ ಬಟ್ಟೆ ಆಗಿರ್ಬೋದು ಅಥವಾ ಚೈನ್ ಆಗಿರ್ಬೋದು, ಅಥವಾ ಎಲ್ಲೋ ಸ್ನಾನ ಮಾಡ್ಬೇಕಾದ್ರೆ ಅಥವಾ ಶೇವಿಂಗ್ ಮಾಡ್ಕೋಬೇಕಾದ್ರೆ, ಅಥವಾ ಯಾವುದೋ ಒಂದು ರೀತಿಯಾದ ಇಂಜುರಿ ಆದಾಗ, ಅಥವಾ ಮಕ್ಕಳು ಕೆಲವೊಮ್ಮೆ ಮುಟ್ಬಿಟ್ಟು ಹಿಂಗೆ ಸ್ಕ್ವೀಸ್ ಮಾಡ್ಬಿಡ್ತಾರೆ. ಸೊ ಈ ರೀತಿಯಾದಂತಹ ಟೈಮಲ್ಲಿ ಕೆಲವೊಮ್ಮೆ ನೋವೇ ಆಗುತ್ತೆ, ನೋವಾಗುತ್ತೆ. ಸೊ ಅದ್ರ ಮೇಲೆ ಇನ್ಫೆಕ್ಷನ್ಗಳಾಗ್ಬಿಟ್ರೆ ಪಸ್ ಫಾರ್ಮೇಶನ್ ಆಗುತ್ತೆ. ಸೊ ತುಂಬಾ ಪಸ್ ಡಿಸ್ಚಾರ್ಜ್, ಕ್ಯೂ ತರ ಬರೋದು, ಸ್ಕಿನ್ ಎಲ್ಲ ಇರಿಟೇಟ್ ಮಾಡೋದು, ಅದ್ರ ಜೊತೆಗೆ ಬೆವರು ಬಂದಾಗ, ಸ್ವೆಟ್ ತುಂಬಾ ಜಾಸ್ತಿ ಆದಾಗ ಅದು ಇರಿಟೇಷನ್, ನವೆ ತರ ಆಗೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ ಕಾಮನ್ ಆಗಿ ಕಾಣಿಸ್ತದೆ. ದೇರ್ ಆರ್ ಸಮ್ ಸಾಫ್ಟ್ ಪಾಯಿಂಟರ್ಸ್. ಸೊ ಕೆಲವೊಂದು ಲಕ್ಷಣಗಳು ಮೂರಕ್ಕೂ ಇದೆ. ಸೊ ಅದರಿಂದ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಇದು ಸ್ಕಿನ್ ಟ್ಯಾಕ್ಸ್ ಅಂದ್ರೆ ಯೂಶಲಿ ಸಾಫ್ಟ್ ಆಗಿರುತ್ತೆ, ಒಂದು ರೀತಿಯಾದಂತಹ ಅದ್ರ ಸರ್ಫೇಸ್ ಇರೆಗ್ಯುಲರ್ ಅಲ್ಲ, ಸ್ಮೂತ್ ಸರ್ಫೇಸ್ ಇರುತ್ತೆ. ಮತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂತದಲ್ಲ. ಸ್ಕಿನ್ ಟ್ಯಾಕ್ಸ್ ಅನ್ನೋದು ಇಟ್ ಇಸ್ ನಾಟ್ ಕಂಟೇಜಿಯಸ್ ಪ್ರಾಬ್ಲಮ್ ಅಂಡ್ ಇಟ್ ಈಸ್ ಹಾರ್ಮ್ಲೆಸ್. ಸೊ ತುಂಬಾ ವರ್ಷಗಳು ಅಥವಾ ತಿಂಗಳುಗಳು ಬಿಟ್ಟು ನಿಮ್ಗೆ ಏನು ತೊಂದರೆ ಅಂತ ಏನು ಕೊಡೋದಿಲ್ಲ, ಎಕ್ಸೆಪ್ಟ್ ಅದು ಯಾವಾಗ್ಲೂ ಇರಿಟೇಷನ್ ಆಗೋದು. ಸೊ ಬಟ್ಟೆಗೆ ಅಥವಾ ಚೈನ್ಗೆ ಏನಾದ್ರು ಸಿಗಾಕೊಂಡು ನೋವಾದ್ರೆ ಹಾಗೆ. ಅದರ್ವೈಸ್ ಸ್ಕಿನ್ ಟ್ಯಾಕ್ಸ್ ಆರ್ ನಾಟ್. ಸೊ ಸ್ಕಿನ್ ಟ್ಯಾಕ್ಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಕಾಮನ್ ಆಗಿ ಚರ್ಮದ ಬಣ್ಣನೇ ಇರುತ್ತೆ. ಸೊ ಸ್ವಲ್ಪ ಡಿಲೇ, ಸ್ವಲ್ಪ ಲೇಟ್, ತಿಂಗಳುಗಳು ವರ್ಷಗಳಾಗ್ತಾ ಕೆಲವೊಮ್ಮೆ ಅದು ಕಪ್ಪು ಬಣ್ಣ, ಬ್ರೌನ್ ಕಲರ್ ಬರುತ್ತೆ. ಸೊ ಕೆಲವೊಮ್ಮೆ ಕಪ್ಪು ಬಣ್ಣ ಬರುತ್ತೆ. ಸೊ ಇದು ಸ್ಕಿನ್ ಟ್ಯಾಕ್ಸ್. ಸೊ ಸ್ಕಿನ್ ಟ್ಯಾಕ್ಸ್ ಯೂಶಲಿ ನಮ್ಮ ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ. ಸೊ ಕೆಲವೊಬ್ಬರಿಗೆ ಟೀನೇಜ್ ಅಲ್ಲಿ ಬರುತ್ತೆ, ತುಂಬಾ ಜನಕ್ಕೆ ಒಂದು ಮಿಡಲ್ ಏಜ್, ಸೊ 35, 40 years, 55 years ಆದ್ಮೇಲೆ ಅದು ಕಾಣಿಸುತ್ತೆ. ಸೊ ಮಚ್ಚೆಗಳು ಅಂದ್ರೆ ಎಲ್ಲರಿಗೂ ಹುಟ್ಟು ಮಚ್ಚೆಗಳಿರುತ್ತೆ, ಕೆಲವೊಂದು ಬೆಳಿತಾ ಬರುವಂತ ಮಚ್ಚೆಗಳು. ಹುಟ್ಟು ಮಚ್ಚೆಗಳು ಅಂದ್ರೆ ಗೊತ್ತಿರುತ್ತೆ, ಬೈ ಬರ್ತ್ ಸಣ್ಣದಾಗಿರುತ್ತೆ. ನಮ್ಮ ಬಾಡಿ ಯಾವ ತರ ಗ್ರೋತ್ ಆಗುತ್ತೆ, ಫೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಯಾವ ತರ ಗ್ರೋತ್ ಆಗುತ್ತೆ ಅದೇ ತರ ಪ್ರಪೋರ್ಷನೇಟ್ಲಿ ಗ್ರೋತ್ ಆಗ್ತಾ ಬರುತ್ತೆ ಅದು. ಸೊ ಕಪ್ಪು ಬಣ್ಣ ಇರುತ್ತೆ, ಅದು ಬ್ರೌನಿಶ್ ಕಲರ್ ಇರುತ್ತೆ, ಸಣ್ಣದಾಗಿರುತ್ತೆ, ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ಫ್ಲಾಟ್ ಇರುತ್ತೆ, ಕೆಲವೊಂದು ಜಾಗದಲ್ಲಿ ಮಾತ್ರ ಉಬ್ಬಿರೋ ರೀತಿಯಲ್ಲಿ ಇರುತ್ತೆ. ಸೊ ಇದು ಮಚ್ಚೆಗಳು. ಸೊ ಮಚ್ಚೆಗಳಲ್ಲಿ ಒಂದು ಏನ್ ಕೇರ್ ತಗೋಬೇಕು ಅಂದ್ರೆ, ಸೊ ಯಾವಾಗ್ಲೂ ನೀವು ಹುಡುಗಾಗಿಂದನೂ ನೋಡ್ಕೊಂಡ್ ಬಂದಿರ್ತೀರ, ಸೇಮ್ ಅದೇ ತರ ಇದೆ ಅಂದ್ರೆ ಟೋಟಲಿ ಫೈನ್. ಸೊ ಅದರಲ್ಲಿ ಏನಾದ್ರು ಬಣ್ಣ ಬದಲಾವಣೆ ಆಗ್ತಿದೆ, ಅಥವಾ ಏನಾದ್ರು ಹಿಂಗೆ ಇರ್ರೆಗ್ಯುಲರ್ ಆಗಿ ಏನಾದ್ರು ಸ್ಪ್ರೆಡ್ ಆಗ್ತಾ ಇದೆ, ಏನಾದ್ರು ಉಬ್ಬಿರೋ ತರ ಆಗ್ತಾ ಇದೆ, ಏನಾದ್ರು ಅದ್ರಲ್ಲಿ ಟಚ್ ಮಾಡಿದ್ರೆ ರಕ್ತದ ತರ ಬರ್ತಾ ಇದೆ, ಅಥವಾ ಬೇರೆ ಕಲರ್ ತುಂಬಾ, ಈಗ ಬ್ರೌನ್ ಕಲರ್ ಇರೋದು ತುಂಬಾ ಡಾರ್ಕ್ ಬ್ಲಾಕ್ ಕಲರ್ ತರ ಏನಾದ್ರು ಆಗ್ತಾ ಇದೆ, ಆ ರೀತಿಯಾದಂತಹ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಂಡಲ್ಲಿ ಅದು ಕೆಲವೊಮ್ಮೆ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತೇನೆ. ಸೊ ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟ್. ಸೊ ಇದು ಮಚ್ಚೆಗಳಾಯ್ತು. ಇನ್ನೊಂದು ನೀವು ಕೇಳಿದ ಪ್ರಕಾರ ವಾರ್ಡ್ಸ್. ಸೊ ವಾರ್ಡ್ಸ್ ಅಂದ್ರೆ ಅದನ್ನ ನೋಡೋಕೆನೆ ನಿಮ್ಗೆ ಸ್ವಲ್ಪ ರಫ್ ಇರುತ್ತೆ. ಸೊ ಒಂಥರ ಮುಳ್ಳು ತರ ಒಂಥರ ರಫ್ ಇರುತ್ತೆ, ಅದ್ರ ಟೆಕ್ಸ್ಚರ್ ನೀವು ಮುಟ್ಟಿದ್ರು ಒಂಥರ ಬೆರಳುಗಳ ತರ ಒಂಥರ ರಫ್ನೆಸ್ ಇರುತ್ತೆ. ಮತ್ತೆ ಅದು ಕೆಲವೊಮ್ಮೆ ಮುಟ್ಟಿದ್ರೆ ಇದ್ ಮಾಡಿದ್ರೆ ಸ್ವಲ್ಪ ಪೇನ್ ಆಗ್ಬೋದು, ಎಸ್ಪೆಷಲಿ ಕೈನಲ್ಲಿ, ಕಾಲಿನಲ್ಲಿ ಎಲ್ಲ ಆದಾಗ ಅದು ಸ್ವಲ್ಪ ಪೇನ್ ಇರುತ್ತೆ. ಮತ್ತೆ ಈ ವಾರ್ಡ್ಸ್ ಅನ್ನೋದು ಸ್ವಲ್ಪ ಕಂಟೇಜಿಯಸ್ ಪ್ರಾಬ್ಲಮ್. ಸೊ ವಾರ್ಡ್ಸ್ ಯಾವಾಗ್ಲೂ ಒಂದ್ ಜಾಗದಲ್ಲಿ ಶುರು ಆಗುತ್ತೆ. ಸೊ ನೋಡ್ತಾ ಇದ್ದಂಗೆನೆ ಒಂದ್ 2-3 ತಿಂಗಳಲ್ಲೇ ಬೇರೆ ಬೇರೆ ಜಾಗದಲ್ಲಿ ಹರಡ್ಬಿಡೋದು. ಒಂದ್ ಜಾಗದಲ್ಲಿ ಶುರು ಆಗಿದ್ದು ಬೇರೆ ಬೆರಳುಗಳಲ್ಲಿ ಹರಡ್ಬಿಡೋದು, ಅಥವಾ
ಕತ್ತಲ್ಲಿ ಶುರು ಆಗಿದ್ದು, ಮುಖದಲ್ಲಿ ಶುರು ಆಗಿದ್ದು, ಬೇರೆ ಬೇರೆ ಜಾಗದಲ್ಲಿ ಹರಡ್ಬಿಡೋದು ಆ ತರ ಆಗುತ್ತೆ. ಮತ್ತೆ ಒಬ್ರಿಂದ ಒಬ್ರಿಗೂ ಹರಡುವಂತ ತೊಂದರೆ ಇರುತ್ತೆ. ಅವ್ರು ಯೂಸ್ ಮಾಡಿರುವಂತ ಮೇಕಪ್ ಕಿಟ್ ಆಗಿರ್ಬೋದು, ಅವ್ರು ಯೂಸ್ ಮಾಡಿರುವಂತ ಶೇವಿಂಗ್ ಸೆಟ್ ಆಗಿರ್ಬೋದು, ಟ್ರಿಮ್ಮರ್ ಆಗಿರ್ಬೋದು, ರೇಸರ್ ಆಗಿರ್ಬೋದು, ಸೊ ಅಥವಾ ಅವರು ಬೈ ಶೇಕ್ ಹ್ಯಾಂಡ್ ಆಗಿರ್ಬೋದು, ಅವ್ರು ನಡೆದಾಡಿರುವಂತ ಜಾಗದಲ್ಲಿ ಬೇರೆಯವ್ರು ನಡೆದಾಡಿದ್ರೆ ಈ ರೀತಿಯಾಗಿ ವಾರ್ಡ್ಸ್ ಸ್ಪ್ರೆಡ್ ಆಗ್ತವೆ. ಸೊ ಯಾವಾಗ್ಲೂ ಸ್ಕಿನ್ ಟ್ಯಾಗ್ಸ್, ಮೊದಲು ಮಚ್ಚೆಗಳು ಹಾಗೂ ವಾರ್ಡ್ಸ್ ಯಾವಾಗ್ಲೂ ಡಿಫ್ರೆನ್ಶಿಯೇಟ್ ಮಾಡಿ ಅದಕ್ಕೆ ತಕ್ಕನಾದಂತಹ ಟ್ರೀಟ್ಮೆಂಟ್ ತಗೊಳ್ಳೋದು ಯಾವಾಗ್ಲೂ ಇಂಪಾರ್ಟೆಂಟ್. ಸೊ ಸ್ಕಿನ್ ಟ್ಯಾಗ್ಸ್ ಮೋಸ್ಟ್ ಆಫ್ ಜೆನೆಟಿಕಲಿ ಟೆಂಡೆನ್ಸಿ ಇದ್ದವರಲ್ಲಿ ಕಾಣಿಸುತ್ತೆ. ಅಂದ್ರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅಜ್ಜಿಗೆ ಆಗಿರ್ಬೋದು, ಆ ತರ ಏನಾದ್ರು ಇದ್ರೆ ನಮ್ಗೆ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಸೊ ಆ ತರ ಜೆನೆಟಿಕಲಿ ಬಂದಿರುವಂತದ್ದು ಕೆಲವೊಮ್ಮೆ 20 ವರ್ಷ, 25 ವರ್ಷ, 30 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಕೆಲವೊಬ್ಬರಲ್ಲಿ ಇಟ್ ಇಸ್ ಬಿಕಾಸ್ ಆಫ್ ದ ಮೆಟಬಾಲಿಕ್ ಸಿಂಡ್ರೋಮ್, ಸ್ವಲ್ಪ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಇದಾಗಿರ್ಬೋದು, ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿರೋದು, ಅವಾಗ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಜಾಸ್ತಿ ಆಗ್ಬಿಟ್ಟು ಸೊ ಕತ್ತತ್ರ ಎಲ್ಲ ನೆಕ್ ಎಲ್ಲ ಕತ್ತಾಗಿರ್ಬೋದು, ಡಾರ್ಕ್ ಆಗೋದು, ಅಂಡರ್ ಆರ್ಮ್ಸ್ ಡಾರ್ಕ್ ಆಗೋದು, ಅದ್ರ ಜೊತೆಗೆ ಸ್ವಲ್ಪ ಸ್ಕಿನ್ ಟ್ಯಾಕ್ಸ್ ಎಲ್ಲ ಗ್ರೋತ್ ಆಗ್ತಾ ಬರುತ್ತೆ. ಅಂಡ್ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಫ್ರಿಕ್ಷನ್ ಅಂದ್ರೆ ಉಜ್ಜೋದು, ರಬ್ ಆಗೋದು. ಸೊ ಇಲ್ಲಿ ನೆಕ್ ಕತ್ತತ್ರ ನಾವು ಹೆವಿ ಭಾರವಾಗಿರುವಂತ ಚೈನ್ ಹಾಕಿರೋದಾಗಿರ್ಬೋದು, ಶರ್ಟ್ ಕಾಲರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಂಡರ್ ಆರ್ಮ್ಸ್ ಅಲ್ಲಿ ಕೈ ಅಳ್ಳಾಡ್ಸ್ಬೇಕಾದ್ರೆ ಅಥವಾ ಥೈಸ್ ಹತ್ರ ನಡಿಬೇಕಾದ್ರೆ ಸೊ ಎಲ್ಲಿ ಫ್ರಿಕ್ಷನ್ ಇರುತ್ತೆ, ಎಲ್ಲಿ ಚರ್ಮ ಒಂದಕ್ಕೆ ರಬ್ ಆಗುತ್ತೆ, ಆ ಜಾಗದಲ್ಲಿ ಕಾಣಿಸ್ತಾ ಬರುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾಣಿಸುತ್ತೆ. ತುಂಬಾ ಡಯಾಬಿಟಿಸ್ ಇದ್ರೆ, ಸೊ ಹೈಪರ್ ಕೊಲೆಸ್ಟ್ರಾಲಿಮಿ, ಬಾಡಿಯಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ರೆ, ಬಾಡಿ ವೆಯ್ಟ್ ಗೇನ್ ಜಾಸ್ತಿ ಆದ್ರೆ, ಸೊ ಹೇಗೆ ಗುರುತಿಸೋದು ಅಂದ್ರೆ ನಾನು ಆಲ್ರೆಡಿ ಮಚ್ಚೆ, ವಾರ್ಡ್ಸ್ ಮತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಹೇಳಿದೆ. ಸೊ ಸ್ಕಿನ್ ಟ್ಯಾಗ್ಸ್ ಅನ್ನೋದು ಕಾಮನ್ ಆಗಿ ಕಣ್ಣಿನ ಸುತ್ತ ಆಗಿರ್ಬೋದು, ಕತ್ತತ್ರ ಆಗಿರ್ಬೋದು, ಅಂಡರ್ ಆರ್ಮ್ ಆಗಿರ್ಬೋದು, ಥೈಸ್ ಆಗಿರ್ಬೋದು, ಈ ಜಾಗದಲ್ಲಿ ಕಾಮನ್ ಆಗಿ ಕಾಣಿಸ್ತಾ ಬರುತ್ತೆ. ಸೊ ಸ್ಟಾರ್ಟ್ ಆಗ್ಬೇಕಾದ್ರೆ ಕೆಲವೊಮ್ಮೆ ಸ್ಕಿನ್ ಕಲರ್ ಇರುತ್ತೆ, ಕೆಲವೊಮ್ಮೆ ಬ್ರೌನ್ ಕಲರ್ ಇರುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಧಾನಕ್ಕೆ ಅದು ಗ್ರೋತ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಇವತ್ತು ಕಾಣಿಸ್ಕೊಂಡ್ಬಿಟ್ಟು ಒಂದು ವಾರದಲ್ಲಿ ದೊಡ್ಡದಾಗಬೇಕು, ಆ ತರ ಆಗೋದಿಲ್ಲ. ಸೊ ತಿಂಗಳಾನ್ಗಟ್ಲೆ ನಿಧಾನಕ್ಕೆ ಅದು ದೊಡ್ಡದಾಗ್ತಾ ಬರುತ್ತೆ. ಸೊ ಸ್ಮೂತ್ ಸರ್ಫೇಸ್ ಇರುತ್ತೆ. ಸೊ ಅದರಲ್ಲಿ ಮುಟ್ಟಿದ್ರೆ ಸ್ಮೂತ್ ಆಗಿರುತ್ತೆ. ಸೊ ತುಂಬಾ ಏನು ಗಟ್ಟಿ ತರ ಆಗಿರ್ಬೋದು, ಬ್ಲಡ್ ತರ ಆಗಿರ್ಬೋದು, ಆ ತರ ಏನು ಕಾಣಿಸೋದಿಲ್ಲ. ಸರ್ಫೇಸ್ ಎಲ್ಲ ಸ್ಮೂತ್ ಆಗಿ ಕಾಣಿಸ್ತಾ ಬರುತ್ತೆ. ಸೊ ಇದನ್ನ ಆದಷ್ಟು ತುಂಬಾ ಕಾಮನ್ ಆಗಿ ಎಲ್ಲರಲ್ಲೂ ಕಾಣಿಸುವಂತದ್ದೇನೆ. ಬಟ್ ಸ್ಟಿಲ್ ಸೆಲ್ಫ್ ಡಯಾಗ್ನೋಸ್ ನ ಅವಾಯ್ಡ್ ಮಾಡಿ ಡರ್ಮಟಾಲಜಿಸ್ಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಅದು ವಾರ್ಡ್ಸ್ ಅಲ್ಲ ಅಥವಾ ಬೇರೆ ಏನು ಸ್ಕಿನ್ ಕ್ಯಾನ್ಸರ್ ಆಗಿರುವಂತ ಮಚ್ಚೆ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಡೆಫಿನೆಟ್ಲಿ ಇಟ್ ಇಸ್ ನೆಸೆಸರಿ. ಸೊ ಸ್ಕಿನ್ ಟ್ಯಾಗ್ಸ್ ಅಂತ ಬಂದ್ರೆ ಇದು ಹೇಳ್ದಂಗೆ, ಸೊ ಇದು ಒಂಥರ ಚರ್ಮದಲ್ಲಿ ಬಂದಿರುವಂತ ಒಂದು ಗ್ರೋತ್, ಒಂದು ಓವರ್ ಗ್ರೋತ್ ಆಫ್ ದ ಸ್ಕಿನ್ ಸೆಲ್ಸ್. ಸೊ ಇದು ಈಸಿಯಾಗಿ ಅದನ್ನ ರಿಮೂವ್ ಮಾಡ್ಬಿಡ್ತೀವಿ. ಸೊ ಕೆಲವೊಂದು ಟ್ರೀಟ್ಮೆಂಟ್ಸ್ ಬರುತ್ತೆ. ಸೊ ಎಲೆಕ್ಟ್ರೋಪಾಟ್ರಿ ಅಂತ ಟ್ರೀಟ್ಮೆಂಟ್ ಬರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಅಂತ ಟ್ರೀಟ್ಮೆಂಟ್ ಬರುತ್ತೆ. ಸೊ ಎಕ್ಸಿಷನ್ ಅಂತ ಮಾಡ್ತೀವಿ ಅಥವಾ ಕ್ರಯೋಥೆರಪಿ ಅಂತ ಮಾಡ್ತೀವಿ. ಸೊ ಬೇರೆ ಬೇರೆ ಟ್ರೀಟ್ಮೆಂಟ್. ಸೊ ಅನಸ್ತೇಷಿಯಾ ತುಂಬಾ ಸಣ್ಣದಿದ್ರೆ ಅನಸ್ತೇಷಿಯಾ ಕ್ರೀಮ್ ಹಚ್ಬಿಟ್ಟು ಅದನ್ನ ರಿಮೂವ್ ಮಾಡ್ಬಿಡ್ತೀವಿ. ಸೊ ತುಂಬಾ ದೊಡ್ಡದಿದೆ, ಅದ್ರಲ್ಲಿ ಏನಾದ್ರು ರಕ್ತನಾಳಗಳ ತರ ಏನಾದ್ರು ಇದೆ ಅಥವಾ ಏನಾದ್ರು ಇದೆ ಅಂತ ಹೇಳಿದ್ರೆ, ಸೊ ಲೋಕಲ್ ಅನಸ್ತೇಷಿಯಾ, ಒಂದು ಸಣ್ಣ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಜಾಗದಲ್ಲಿ ಏನು ನೋವಾಗದೇ ಇರುವಂತಹ ರೀತಿಯಲ್ಲಿ ಅದನ್ನ ರಿಮೂವ್ ಮಾಡ್ತೀವಿ. ಸೊ ರಿಮೂವ್ ಮಾಡಿರುವಂತ ಜಾಗದಲ್ಲಿ, ತೆಗೆದಿರುವಂತ ಜಾಗದಲ್ಲಿ ಒಂದು ಸಣ್ಣ ಗಾಯದ ತರ ಇರುತ್ತೆ. ವಿತಿನ್ ಒಂದು 2 ರಿಂದ 3 ವಾರದಲ್ಲಿ ಅದು ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ. ಏನಾದ್ರು ಮೈಲ್ಡ್ ಆಗಿ ಏನಾದ್ರು ಸ್ವಲ್ಪ ಕಲೆ ತರ ಇದು ಏನಾದ್ರು ಉಳ್ಕೊಂಡಿದ್ರು ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ರಿಸಾಲ್ವ್. ಸೊ ಮೋಸ್ಟ್ ಆಫನ್ ಒಂದು ಸೆಷನ್ ಅಲ್ಲೇನೆ ಎಲ್ಲಾನು ರಿಮೂವ್ ಮಾಡ್ಬಿಡ್ತೀವಿ. ತುಂಬಾ ಜಾಸ್ತಿ ಇದ್ದಾಗ ಒಂದ್ 2-3 ಸೆಷನ್ ಅಲ್ಲಿ ರಿಮೂವ್ ಮಾಡ್ತೀವಿ. ಸೊ ಸಿಂಪಲ್ ಅಂಡ್ ಸೇಫ್ ಪ್ರೊಸೀಜರ್. ಸೊ ಅದನ್ನ ಬಿಟ್ಟು ಕೆಲವೊಬ್ರಿಗೆ ಕ್ರಯೋಥೆರಪಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ, ಲಿಕ್ವಿಡ್ ನೈಟ್ರೋಜನ್ ಅಂತ, ಅದೊಂಥರ ತಣ್ಣಗಿರುವಂತ ಗಾಳಿ ತರ. ಸೊ ಅದನ್ನ ಸ್ಪ್ರೇ ಮಾಡಿದ್ರೆ ಸ್ಕಿನ್ ಏನು ಓವರ್ ಗ್ರೋತ್ ಆಗಿರುತ್ತೆ ಅದೆಲ್ಲ ಫ್ರೀಸ್ ಆಗ್ಬಿಟ್ಟು ಅದು ಉದುರೋಗ್ಬಿಡುತ್ತೆ ಅದು. ಸೊ ಅದ್ ಬಿಟ್ಟು ಕೆಲವೊಂದು ಕಾಮನ್ ಆಗಿ ಅಂದ್ರೆ ರೂಢಿಯಾಗಿ ಬಂದಿರುವಂತದ್ದು ಹಳೆ ಕಾಲದಲ್ಲಿ ಮೇ ಬಿ ಒಂದು 20-30 ವರ್ಷ ಈ ತರ ಟ್ರೀಟ್ಮೆಂಟ್ ಎಲ್ಲ ಅವೈಲಬಲ್ ಇಲ್ಲ ಅಂತ ಟೈಮಲ್ಲಿ ಕೆಲವೊಂದು ಆಸಿಡ್ಸ್ ಎಲ್ಲ ಬರೋದು. ಸೊ ಟ್ರೈಕ್ಲೋರಾಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಸಿಡ್ ಬರೋದು, ಸ್ಯಾಲಿಸಿಲಿಕ್ ಆಸಿಡ್. ಸೊ ಆ ಆಸಿಡ್ ನ ಹಚ್ಚಿದ್ಮೇಲೆ ಅದು ಕರಗ್ ಬಿಡೋದು. ಸೊ ಅದೆಲ್ಲ ಹಳೆ ಟ್ರೀಟ್ಮೆಂಟ್ ಆಯ್ತು. ಬಟ್ ಇವಾಗ ಎಲ್ಲ ಆಸಿಡ್ ಎಲ್ಲ ಹಚ್ಚಿದ್ರೆ ಅದು ಇನ್ಫೆಕ್ಷನ್ ಆಗೋದು, ಬೇರೆ ಅದು ಕ್ಯೂ ಬೀಳೋ ತರ ಆಗೋದು, ಮತ್ತೆ ಮಾರ್ಕ್ ಉಳ್ಕೊಳ್ಳೋದು, ಸ್ಕಾರ್ ತರ ಆಗೋದು, ಬೇರೆ ಬೇರೆ ತೊಂದರೆ ಆಗೋದು. ಸೊ ಅವೆಲ್ಲದಕ್ಕಿಂತಲೂ ಈ ತರ ಒಂದೇ ಸಲ ತೆಗೆಸ್ಕೊಳ್ಳೋದು, ರಿಮೂವ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಟ್ರೀಟ್ಮೆಂಟ್.
ಸ್ಕಿನ್ ಟ್ಯಾಕ್ಸ್ ಒಂದು ಜೆನೆಟಿಕಲಿ ಈಗ ಟೆಂಡೆನ್ಸಿ ಇದೆ ಅಂತ ಹೇಳಿದ್ರೆ, ಸೊ ನೀವು ಮುಂಚೆಯಿಂದನೇ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಇನ್ ದ ಸೆನ್ಸ್ ಸ್ವಲ್ಪ ಎಣ್ಣೆ ಪದಾರ್ಥ ಆಗಿರ್ಬೋದು, ಸ್ವೀಟ್ ಪದಾರ್ಥ ಆಗಿರ್ಬೋದು, ಯಾವಾಗ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು. ಸೊ ಬೇಸಿಕ್ಲಿ ನಾವು ವೆಯ್ಟ್ ತುಂಬಾ ಒಬೇಸ್ ವೆಯ್ಟ್ ಜಾಸ್ತಿ ಗೇನ್ ಆಗದೆ ಇರೋ ತರ ನೋಡ್ಕೊಳ್ಳೋದಾಗಿರ್ಬೋದು. ಸ್ವಲ್ಪ ಲೂಸ್ ಫಿಟ್ಟಿಂಗ್ ಕ್ಲೋತ್ಸ್, ತುಂಬಾ ಜಾಸ್ತಿ ಟೈಟ್ ಆಗಿರೋವಂಥದ್ದು, ಅಥವಾ ಹೆವಿ ಆರ್ನಮೆಂಟ್ಸ್, ತುಂಬಾ ವೆಯ್ಟ್ ಇರೋವಂಥದ್ದು, ಜ್ಯುವೆಲರಿ ಆಗಿರ್ಬೋದು ಯಾವಾಗ್ಲೂ ಹಾಕೊಳ್ಳೋದು, ಮತ್ತೆ ಯಾವಾಗ್ಲೂ ಕೆರ್ಕೊಳ್ಳೋದು, ಮುಟ್ಕೊಳ್ಳೋದು, ನೆಕ್ ಹತ್ರ ಆಗಿರ್ಬೋದು, ಮುಖದ ಹತ್ರ ಆಗಿರ್ಬೋದು, ಅದನ್ನೇನು ಮಾಡ್ತಾರೆ. ಯಾವಾಗ್ಲೂ ಸ್ಕಿನ್ ಕ್ಲೀನ್ ಅಂಡ್ ಡ್ರೈ ಆಗಿ ಇಟ್ಕೊಳ್ಳೋದು. ಸೊ ಆದಷ್ಟು ಇದು ಪ್ರಿವೆನ್ಷನ್ ಆಸ್ಪೆಕ್ಟ್. ಸ್ವಲ್ಪ ಡಯಾಬಿಟಿಸ್ ಇದು ಏನಾದ್ರು ಕಾಣಿಸ್ಕೊಂತ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಸೊ ಯಾವಾಗ್ಲೂ ಸ್ವಲ್ಪ ಸ್ಕಿನ್ ಚೆಕ್ ಮಾಡ್ತಾರೆ. ಸೊ ಈ ತರ. ಸೊ ಅದ್ರ ಜೊತೆಗೆ ಹೆಲ್ದಿ ಲೈಫ್ ಸ್ಟೈಲ್, ಮೇನ್ ಹೆಲ್ದಿ ಲೈಫ್ ಸ್ಟೈಲ್ ಅಂಡ್ ಡಯಟ್, ಅದು ಪ್ರಿವೆನ್ಷನ್ ಅಲ್ಲಿ